ಇದು ಶೋಷಿತರ ವಿರುದ್ಧದ ಧ್ವನಿ. ಈ ದಿನ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಮತ್ತು ವಿವಿಧ ದಲಿತ ಸಂಘಟನೆಗಳ ರಾಜ್ಯ ಮುಖಂಡರ ನೇತೃತ್ವದಲ್ಲಿ ಸಾಂಕೇತಿಕ ಧರಣಿ ನಡೆಸಿ ಬಿಡದಿ ಟೌನ್ಶಿಪ್ ಯೋಜನೆ ರದ್ದಾಗಬೇಕು ಅಂತೇಳಿ ಅಲ್ಲಿ ನಡೆಸ್ತಾ ಇರ್ತಕ್ಕಂಥ ರೈತರ ಹೋರಾಟವನ್ನು ಬೆಂಬಲಿಸ್ತಕ್ಕಂಥ ಈ ಧರಣಿಯಲ್ಲಿ ನಾವೆಲ್ಲ ಭಾಗಿಯಾಗಿದ್ದೇವೆ. ಮುಖ್ಯಮಂತ್ರಿಗೆ ಈ ಮೂಲಕ ನಾವು ಮನವಿ ಪತ್ರ ಸಲ್ಲಿಸ್ತಾ ಇದ್ದೀವಿ. ರಾಜ್ಯಪಾಲರ ಮೂಲಕ ಕೃಷಿ ಯೋಗ್ಯ ಭೂಮಿ ಏನು 7,481 ಎಕರೆ ನೀವು ಸ್ವಾಧೀನಪಡಿಸ್ಕೊಳ್ಳಕ್ಕೆ ಹೋಗಿದ್ದೀರಿ, ಅದನ್ನು ಈ ಕೂಡಲೇ ನೀವು ಕೈ ಬಿಡಬೇಕು. ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಎಲ್ಲ ಸಂಘಟನೆಗಳು, ರೈತಪರ ಸಂಘಟನೆಗಳು ಇವತ್ತು ಬಿಡದಿ ಟೌನ್ಶಿಪ್ ವಿರುದ್ಧವಾಗಿ ಹೋರಾಟಕ್ಕೆ ಬೀದಿಗಿಳಿದಾವೆ. ಇಂಥ ಸಂದರ್ಭದಲ್ಲಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಮತ್ತು ವಿವಿಧ ದಲಿತ ಸಂಘಟನೆಗಳ ಮುಖಂಡರು ಈ ರೈತರ ಹೋರಾಟವನ್ನು ಬೆಂಬಲಿಸೋದಕ್ಕಾಗಿ ಸಾಂಕೇತಿಕವಾಗಿ ಇವತ್ತು ಧರಣಿ ನಡೆಸಿದ್ದೀವಿ. ನಾಳೆ ಅಂದರೆ 23ನೇ ತಾರೀಕು ಬೈರಮಂಗಲ ಧರಣಿ ಜಾಗಕ್ಕೆ ಹೋಗಿ ವಿವಿಧ ದಲಿತ ಸಂಘಟನೆಗಳು ಮತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಆ ರೈತರ ಹೋರಾಟವನ್ನು ಬೆಂಬಲಿಸಿ ಏನು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಭೂ ಸ್ವಾಧೀನ ಪ್ರಕ್ರಿಯೆ ಆರಂಭ ಆಗಿದೆ. ಅದಕ್ಕಾಗಿ ಅದನ್ನು ಕೂಡಲೇ ರದ್ದು ಮಾಡಬೇಕಂತೇಳಿ ಮುಖ್ಯಮಂತ್ರಿಗಳನ್ನು ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ. ತಾವೇನಾದರೂ ರದ್ದುಪಡಿಸದೆ ಹಠಕ್ಕೆ ಬಿದ್ದರೆ ತಮ್ಮ ರಿಯಲ್ ಎಸ್ಟೇಟ್ ದಂಧೆಗೋಸ್ಕರ ನೀವು ಈ ಕೆಲಸ ಮಾಡ್ತಾ ಇದ್ದೀರಿ ಅಂತೇಳಿ ಆರೋಪ ಮಾಡಿ ಇಡೀ ರಾಜ್ಯದಾದ್ಯಂತ ನಾವು ಹೋರಾಟಕ್ಕೆ ಕರೆ ಕೊಡಬೇಕಾಗತ್ತೆ. ಈ ಹಿಂದೆ 3 ಮುಖ್ಯಮಂತ್ರಿಗಳು ಈ ಕೆಲಸಕ್ಕೆ ಕೈ ಹಾಕಿ ರೈತರ ವಿರೋಧದ ನಂತರ ಅದನ್ನ ಕೈ ಬಿಟ್ಟಿದ್ದಾರೆ. ಇವತ್ತು ಬಹಳ ತೀವ್ರ ಸ್ವರೂಪದಲ್ಲಿ ರೈತರು ವಿರೋಧ ಮಾಡ್ತಾ ಇದ್ದಾರೆ. DK ಶಿವಕುಮಾರ್ ಅವರು ಕೂಡ ಮುಖ್ಯಮಂತ್ರಿಯಾಗಿ ಕೈ ಬಿಟ್ಟು ರೈತರ ಪರ ನಿಲ್ಲಬೇಕು ಅಂತೇಳಿ ಈ ಮೂಲಕ ಒತ್ತಾಯ ಮಾಡ್ತಾ ಇದೀವಿ. ಇಲ್ಲ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರ ಬಹಳ ದೊಡ್ಡ ಬೆಲೆ ತೆರಬೇಕಾಗತ್ತೆ ಅಂತೇಳಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ರೈತರು ಕಲ್ಲಲ್ಲಿ ಹೊಡೆದ್ರು ಆ ಜಾಗ ವಶಪಡಿಸ್ಕೊಳ್ತಾನೆ ಅಂತ ಮುಖ್ಯಮಂತ್ರಿ ಹೇಳ್ತಿದ್ದಾರೆ. ಅದಕ್ಕೆ ನೀವು ಈಗ DK ಶಿವಕುಮಾರ್ ಅವರು ಹಠಕ್ಕೆ ಬಿದ್ದಿದ್ದಾರೆ. 2 ಕಾರಣ. ಒಂದು, ಕಾರ್ಪೊರೇಟ್ ಕಂಪನಿಗಳಿಗೆ ಭೂಮಿ ಕೊಡ್ತೀನಿ ಅಂತ ಹೇಳಿ ಭರವಸೆ ಕೊಟ್ಟಿದ್ದಾರೆ. ರೈತರು ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತಾರೆ. ನಮ್ಮ ಭೂಮಿ ನಮ್ಮ ಹಕ್ಕು ಅಂತ ಹೇಳಿ ಹೋರಾಟ ಪ್ರಾರಂಭ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಭೂಮಿ ಸ್ವಾಧೀನ ಪಡಿಸ್ಕೊಳ್ಳಕ್ಕೆ ರಾಜ್ಯ ಸರ್ಕಾರದಲ್ಲಿ ಆಗಲ್ಲ. ಅವರು ಪೊಲೀಸರನ್ನ ಉಪಯೋಗಿಸ್ಲಿ ಅಥವಾ ಅಲ್ಲಿರ್ತಕ್ಕಂಥ ತಮ್ಮ ಪರ ಇರ್ತಕ್ಕಂಥ ಗೂಂಡಾಗಳನ್ನ ಬಿಟ್ಟರು ಕೂಡ ರೈತರು ಯಾವುದೇ ಕಾರಣಕ್ಕೂ ಅಲ್ಲಿ ಭೂಮಿಯನ್ನ ಕೊಡಲ್ಲ. ನೀವು 2.5 ಕೋಟಿ ಅಲ್ಲ 5 ಕೋಟಿ ಪರಿಹಾರ ಕೊಟ್ಟರು ಕೂಡ ರೈತರು ಅಲ್ಲಿ ಭೂಮಿ ಕೊಡಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಹಠಕ್ಕೆ ಬೀಳದೆ ಈ ಭೂ ಸ್ವಾಧೀನ ಪ್ರಕ್ರಿಯೆನ ಈ ಕೂಡಲೇ ನಿಲ್ಲಿಸಬೇಕು ಅಂತೇಳಿ ಎಚ್ಚರಿಕೆ ಮೂಲಕ ಈ ಮೂಲಕ ಹೇಳ್ತಾ ಇದ್ದೀವಿ. ಡಾಕ್ಟರ್ M ವೆಂಕಟಸ್ವಾಮಿ, ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರು, ದಲಿತ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ.